ಇಲ್ಲಿ ಬಾರ ಚಿನ್ನವಾಲ್ರ ಸಾವ್ಕಾರ ಹೊಲಕ್ ಹೊಂಟಿದ್ವಿ. ಸಾವ್ಕಾರ ಒಂದಿಟ್ಟು ನಿನ್ನೆ ಮಳಿ ಒಂದ್ ಬೇಸಿಗೆ ಐತಲ್ಲ, ಸಾವ್ಕಾರ ಹೊಲ ಹೆಂಗೈತ್ ನೋಡ್ಕೊಂಬಾರಪ್ಪ ಬಿತ್ತಬೇಕ ಅಂತಂದ್ರ ಅದಕ್ ನೋಡ್ಕೊಂಡ್ ಕುಂದಿದ್ ಬಾ ಮಾವ. ಏನ್ ಬಿತ್ತಿ ಅದಪ್ಪ? ಮಾವ ಸುರ್ಪಾನ್ ಬಿತ್ಬೇಕು. ಈ ವರ್ಷ ಮಳಿ ಎಲ್ಲಾ ಒಂದಿಟ್ಟು ಚಲೋ ಆಗಂಗ್ ಕಾಣಕತೈತಿ. ಸುರ್ಪಾನ್ ಬಿತ್ಬೇಕಂತ ಮಾಡಿ ನೋಡ. ಇವು ಗೊಬ್ಬರ ಹಾಕಿದ್ರ ಬೆಳಿಗಲ್ ಬಿಡುವ ಮಾರೇ ಹೊಲ ಇವೆಲ್ಲ ಹಂಗಿಲ್ಲ. ಒಂದಿಟ್ಟು ಬೆಳಿತ ನೋಡಿ ಯಾವ್ದ್ರ ಒಂದಿಟ್ಟು ಹಾಕ್ಬೇಕಂತೀವಿ. ಮತ್ತೇನಪ್ಪಾ ಸಮಾಚಾರ? ಮತ್ತೆ ತಡಿ ಒಂದಿಟ್ಟು ನನ್ ಮನಿದ್ ಒಂದಿಟ್ಟು ಇದೈತಿ. ನಮ್ ಹುಡುಗ 10ನೇ ಸಾಲಿ ಕೊಂಡಾತ. ಎಷ್ಟನೇತವ? 10ನೇ ಈ ವರ್ಷ 10. ಅದು ಯಾವ್ದ ಭಾರತದ ಮಣ್ಣುಗಳಂತ ನೋಡ. ಯಾವ್ದದ? ಭಾರತದ ಮಣ್ಣುಗಳಂತ. ಅವ ದಿನ ನಾನು ಕೇಳಕತ್ ಬಿಡನ್ ಮರ. ನಾವು ಇದ್ರಾಗ ಬರೀ ಬಾಳ ಮಾಡ್ಕೊಂಡ್ ತಿಂದೀವಿ. ಈಗ ಅದು ನಮ್ಮ ಹುಡುಗ ಕೇಳಕತ್ತೈತಿ, ಗೊತ್ತಾಗವಲ್ದು ನೋಡ ನನಗ. ಭಾರತದ ಮಣ್ಣ? ಹೂನು ಕುಂತ್ಗ ಹೇಳ್ತೀನಿ. ಇಲ್ಲಿ ಐತಲ್ಲ ಇದೇನ ಮಣ್ಣಿದು? ಇದ್ರಾಗ ನೋಡಪ್ಪ ಅನ್ನ ಸಿಗದ್ ನಮ್ಗ. ಇದ್ರಲ್ಲಿದ್ದ ನಮ್ ಜೀವನ ಏನ್ ಮಾಡ್ಬೇಕ? ಇದ ನೋಡ್ ಭಾರತದ ಮಣ್ಣ. ಇದ್ರಾಗ ನಮ್ ಜೀವನ ಇರೋದ್ ಬಿಡವಮ್ಮ. ಅವು ಇನ್ನ ಯಾವ ಮಣ್ಣ ಅದಾವ ಅಂತಲೋ ಮಾವ, ನಿನಗೇನ್ರ ಗೊತ್ತಾಯ್ತಾನ ಒಂದಿಟ್ಟಾಗಾರ? ನಾನು ಓದಿದ್ದೆ 10th ಇದ್ದಾಗ 10 ವರ್ಷದಿಂದ. ನನಗ ಒಂದೆರಡು ದ್ಯಾಸ್ ಅದಾವ, ಹೇಳ ಬೇಡ ಮತ್ತೆ. ಹೇಳ ನೆನಪಿದ್ದಿದ್ದವ್ರ ಹೇಳ. ನನಗ ಒಂದು 2 ಗೊತ್ತಪ್ಪ. ನಮ್ಮ ಹೊಲ್ದಾಗ ಐತಲ್ಲ ನೋಡಿ, ಅಲ್ಲಿ ಮೆಕ್ಕಲ್ ಮಣ್ಣು. ಅದ ಮೆಕ್ಕಲ್ ಮಣ್ಣು ನೋಡ. ಅಂತವು ಅದನ್ನ ಬಿಟ್ರ ಇನ್ನ 5 ಮಣ್ಣು ಅದಾವ. ಯಾವನಪ್ಪ ಹೇಳಿದಾರ? ಮರುಭೂಮಿ ಮಣ್ಣು ಅಂತ ಒಂದೈತಿ, ರಾಜಸ್ಥಾನ್ ನೋಡಿ ಅಲ್ಲ ಅಲ್ಲ. ಅದ ರಾಜಸ್ಥಾನ. ಪರ್ವತ ಮಣ್ಣು ಅಂತ ಒಂದೈತಿ. ಇದು ಉತ್ತರ ಮೈದಾನ ತಕ್ ಬರ್ತಲ್ಲ ಪರ್ವತ ಮಣ್ಣ. ಅಲ್ಲೇ ಪರ್ವತ ಮಣ್ಣು ಕಂಡು ಬರ್ತಾ. ಮತ್ತೆ ಕಪ್ಪು ಮಣ್ಣು ಹತ್ತಿ ಹಾಕ್ತಿದ್ಯಲ್ಲ ನೀನು ಮ್ಯಾಗಳಲ್ಕ. ಅದ ಮಣ್ಣು ನೋಡ, ಹತ್ತಿ ಮಣ್ಣ ಅಂತ ಕರಿತಾರ ಅದಕ್ಕ. ಮತ್ ಕೆಂಪು ಮಣ್ಣು ತೊನ್ಶಾ ಬಳೆ ಅವ್ನ ಹೊಲ್ದಾಗ ಐತಲ್ಲ, ಕಲ್ಲು ಹೊಲ್ದಾಗ ಐತಲ್ಲ, ಅದ ಮಣ್ಣು ಕೆಂಪು ಮಣ್ಣ. ಇನ್ನೊಂದು ಲ್ಯಾಟ್ರೈಟ್ ಮಣ್ಣು. ನೋಡಿ ಅಲ್ವ ಮಾನ್ಯ ಇದು ಉಸುಕ್ ತುಂಬಕ್ ಹೋದಾಗ ಜಂಬಿಟ್ಟಿಗೆ ಮಣ್ಣು. ಅದ ನೋಡ್ ಜಂಬಿಟ್ಟಿಗೆ ಮಣ್ಣು 5. ಇದು ಒಂದು ಮತ್ತೆ ಯಾವ್ದಂದ್ರ ಮೆಕ್ಕಲ್ ಮಣ್ಣು ನೋಡಿ ಅಲ್ಲ. ಮೆಕ್ಕಲ್ ಮಣ್ಣು ಬಾರಿ. ಅದು ನಮ್ಮ ಹೊಲ್ದಾಗ ಐತಲ್ಲ ನೋಡಿ ಅಲ್ಲ. ಅದ ನೋಡು, ಅದು ಒಂದೈತೆ 7.10 ಲಕ್ಷ ಚದರ ಕಿಲೋಮೀಟರ್ ಒಂದೈತೆ. ಅದ 7.7 ಅಷ್ಟು ವಿಸ್ತರಿಸಿ ಬಿಡತ್ತದ ಮಣ್ಣು. ಜಗ್ಗಂತಲೇ ಐತಲ್ಲ ಮಾವದ. ಅದ್ರಾಗ ಏನೇನ್ ಬೇಯ್ತಾರ ಹೇಳೇನ? ಕಬ್ಬು, ಸಕ್ರಿ ಮಡ್ಕೊಂಡ್ ಚಾ ಕುಡಿತಿಯಲ್ಲ, ಕಬ್ಬು, ಹತ್ತಿ, ಸೆಣಬು, ಇನ್ನ ಏನೇನ ಬೆಳಿತಾರ ಮಾಡ್ರಿ ರಗಡ ಅವನದ್ರಾಗ. ಅಲ್ಲೋ ಮತ್ತೆ ಆ ಮಣ್ಣು ಎಲ್ಲೆಲ್ಲ ಐತೋ ಕೊಡಿ. ಒರಿಸ್ಸಾ, ಪಶ್ಚಿಮ ಬಂಗಾಳ, ಅಸ್ಸಾಂ. ಇನ್ನ ಜಗಬತ್ತೆ ಕಂಡು ಬರ್ತದ. ಉತ್ತರ ಪ್ರದೇಶ ಇಲ್ಲ ಜಗಬತ್ತೆ ಕಂಡು ಬರ್ತದ ಅವನು. ಸಿಕ್ಕಾಪಟ್ಟೆ ದೂರ ಐತಲ್ಲ. ಅನಾವತ್ತ ಐತದ. ಎಲ್ಲೆಲ್ಲ ಇಲ್ಲೊಂದ್ ಇಟ್ಟಿದ್ರು ಅಲ್ಲೊಂದಿಟ್ಟು, ಇಟ್ಟಿದ್ರು ಇಲ್ಲೊಂದಿಟ್ಟು ಐತೋದು ಭಾರತದ ಕಣಿವೆಗಳು. ಅಂತಲ್ಲೆಲ್ಲ ಉತ್ತರ ಪ್ರದೇಶ ಕಣಿವೆಗ ಅಂತಲ್ಲೆಲ್ಲ ಕಂಡು ಬರ್ತದ ಮಣ್ಣು ಬಾಳ. ಅಲ್ಲೆಲ್ಲ ಐತಲ್ಲ. ನಿಂಗ ನದಿ, ಗಂಗಾ ನದಿ ಅಂತಲ್ಲೆಲ್ಲ ಈ ನೀರ್ ಹರ್ಕೊಂಡ್ ಹೊಂಟಿತ್ ನೋಡು. ಅದ್ರಾಗ ಕೊಚ್ಕೊಂಡ್ ಹೋಗಿ ಅದ ಸಂಚಯಿತ ಮಾಡ್ಕೊಂತ ಹೋಗಿ ಕೊಚ್ಕೊಂಡ್ ಹೋಗಿ ನಿಂದಿರ್ತಲ್ಲ, ಅಂತಲ್ಲಿ ಬಾಳ ಕಂಡು ಬರ್ತಾವ. ನನಗ ಇಟ್ ಗೊತ್ತಿತ್ತಪ್ಪ ಹೇಳಿನಿ. ಮತ್ತೆ ನಿನ್ಗೆ ಯಾರು ಗೊತ್ತಿದ್ರಿ ಹೇಳ? ನನಗೂ ಒಂದು ಗೊತ್ತ. ಒಕ್ಕಿದ್ವಲ್ವ ಮರ ಕಿಸಣ್ರ ಸರ್ ಪಾಠ ಹೇಳ್ತಿದ್ರಲ್ಲ, ಅವ್ರ ಬಡೆ ಹೊಡ್ತಕ್ಕೇನ ಏನ್ ಕಲ್ತ್ಬಿಟ್ಟಿ ನೋಡ. ಏನ್ ಮಾಡಕ ಒಂದು ಕಲ್ತೀನಿ ಅದ್ರಾಗ. ಅದು ಯಾವ್ದದ? ಕಪ್ಪು ಮಣ್ಣ ಅಂತ ನೋಡು. ಕಪ್ಪು ಮಣ್ಣ? ಆಗಲ್ಲ ಏನಿಲ್ಲ. ಅದಕ್ಕ ರೆಗೋರ್ ಮಣ್ಣ ಅಂತಾರ. ಮತ್ತೆ ರೆಗೋರ್ ಮಣ್ಣ ಅಲ್ಲ ಒಮ್ಮರಿ, ಅದ ರೆಗೂರ್ ಮಣ್ಣ. ರೆಗೂರ್ ಮಣ್ಣ ಅಂತಾರ. ದ್ಯಾಸ ಹಾಕಂತಿಲ್ಲ ಈಗ ದ್ಯಾಸ ಹಾಕತೈತಿ. ಅದು ಎಷ್ಟು ಗೊತ್ತ? ನಾವು 4.45 ಲಕ್ಷ ಚದರ ಕಿಲೋಮೀಟರ್ ಐತದ. ಎಷ್ಟದ? 4.45 ಲಕ್ಷ ಚದರ ಕಿಲೋಮೀಟರ್. ಇದರ ಏನು ಇದು ಬಾಳ ಬಿಟ್ಟದಪ್ಪ ಇದು ಭಾರತದಾಗ. ಬಾಳ ಬೇಟ್ ಹೋದ. ಅದ್ರಾಗ ಬೆಳೆ ಗೊತ್ತ ನಿನಗ? ಗೊತ್ತಿಲ್ಲ ಬಿಡಪ್ಪ, ನಾವ್ ಅಂತವೆಲ್ಲ ನೋಡಲ್ಲ. ಮೆಣಸಿನಕಾಯಿ ಗೋಡಂಬಿ ಹಾಕ್ಯಂತ ತಿಂತೀವಲ್ಲ. ಇದರ ಎಣ್ಣಿ ಕಾಳು, ಹತ್ತಿ, ಕಬ್ಬು ನಮ್ಮಲ್ಲ ಬೆಳಿತೀವಲ್ಲ. ಮತ್ ಕಬ್ಬು ಅದ್ರಾಗನು ಬೆಳಿತ್ ನೋಡೋದು. ಇದರ ಬಾರಿ ಬಿಡಪ್ಪ. ಮತ್ತೆ ಕಬ್ಬಿನ ಶಿಲೆಗಳದವು. ಕಬ್ಬಿಣದ ಶಿಲೆಗಳು ಮತ್ತೆ ಅದು ಮತ್ತೆ ಮಹಾರಾಷ್ಟ್ರ, ಗುಜರಾತ್, ನಮ್ಮ ಉತ್ತರ ಕನ್ನಡದಾಗ ಸತೆ ಆ ಮಣ್ಣು ಐತದ. ಇದ್ರ ಗೊತ್ತೇ ಇಲ್ಲೋ ಮಾರ ನಂಗೆ ಎಷ್ಟ್ ದಿವಸ ಆದ್ರೆ. ನಾವು ಅವಾಗ ನಮ್ ಸರ್ ಕಿಸಾನ್ ರಾವ್ ಸರ್ ಹೇಳೋದ್ನ ತಿಳ್ಕೊಂಡಿದ್ವಿ. ಅದ ಆಟ ನೆನಪೈತ್ ನೋಡ್ ನಮ್ಗೆ. ಈಗ
ಅಲ್ಪ ಮಾವ ನಿನಗ್ ಗೊತ್ತಿದ್ದಾಟಂದ್ರು ನೀನ್ ಹೇಳಿದೆ ಹಾ ನನಗ್ ಗೊತ್ತಿದ್ದಾಟಂದ್ರ ನಾನು ಹೇಳಿದೆ ಹಾ ಮತ್ ಮುಂದಲ್ದ ಹೆಂಗೋ ಈಗ ನಮ್ಮದ ಮುಂದಲ್ದ ಅವ ಪಾನ್ಶಾಳ ಬಾಯ ನೋಡಿಯಲ್ಲ ಕೆಮ್ಮಣ್ಣು ಹೊಲ್ಲಾಗ ಐತೆ ಅಂದ್ಯಲ್ಲ ಅವಾಗ ಗೊತ್ತಿದ್ದಾಗ ಐತೆ ಏ ಅಗಾರ ಕರ್ಸು ಅವ್ನು ಒಂದಿಟ್ಟು ಎಲ್ಲಿರ್ತಾನ ನಾವು ಒಂದಿಟ್ಟು ನೋಡೋಣ ಅವ್ನ ಹೊಲ ಎಲ್ಲೈತಿ ಬಾರೋ ಓ ಬಾಳಪ್ಪ ಮಾವ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಹಂಗ ಕೆಲ್ಸ ಇತ್ತ ಒಂದ್ ಸ್ವಲ್ಪ ಕುಳಿ ಹಲಚ್ಚಿನಿ ದಗದ ನೋನು ಕಸ ಬಂದ್ಬಿಟ್ಟೈತಿ ನೋಡ ಏನ ಎಷ್ಟ್ ಕೂಲಿಯಾಳಿಗೆ ಎಷ್ಟು ರೊಕ್ಕ 200 ರೂಪಾಯಿಗೆ ಈ ಸಲ ದುಡಿಕೆ ಅಯ್ಯವಾ ನೀನ್ ನಾವು ತಗಸ್ಬೇಕಂತ ಮಾಡಿದ್ವಿ ಅದಕ್ಕ ನೀನ್ ನಾವು ಹೊಲಕ್ ಕೇಳ್ಬೇಕಂತ ಬಂದಿದ್ನಪ್ಪ ಇವನ್ ಮಗ ಏನ 10th ಅದನಂತ ಅದ ಯಾವ್ದ ಪಾಠ ಅಂತ ತೊಗೊಂಬರ್ರಿ ಮಣ್ಣು ಅಂತ ಯಾವ್ದ ಧರ್ಮವ ಅಲ್ಲೋ ಮಾವದ ಭಾರತದ ಮಣ್ಣುಗಳಂತ ಅವ ನನ್ ಮಗ ಕೇಳಕತ್ತಾನ ಈಗ ಇರಪ್ಪ ಮಾವ ಗೊತ್ತಿದ್ದಾಟ ಹೇಳಣ ಮತ್ತ ನಿನಗೊಂದಿಟ್ಟು ಗೊತ್ತಿದ್ರಿ ಗೊತ್ತೈತಿ ಸೋರ್ ಹೇಳಿದ್ರು ಕಿಸನ್ ಸೋರ ನಾನು ಮೂಲೆ ಆಕಳಿಸಿ ಅಂತ ಕೇಳಿದ್ದೆ ಕೇಳಿನಿ ಏ ನಾವು ನೀವು ಒಟ್ಟಿಗೆ ಕಲ್ತೀವಲ್ಲ ಒಟ್ಟಿಗೆ ಕಲ್ತೀವಿ ಒಂದ್ ಗೊತ್ತೈತಿ ಹೇಳ್ತೀನಿ ಹೇಳ ಹೇಳಾಗಾರ ಒಂದಿಟ್ಟು ಕೆಂಪು ಮಣ್ಣು ಕೆಂಪು ಮಣ್ಣು ಅದ 5.18 ದಶಲಕ್ಷ ಚದರ ಕಿಲೋಮೀಟರ್ ಐತಿ ಎಷ್ಟದ 5.18 ದಶಲಕ್ಷ ಚದರ ಕಿಲೋಮೀಟರ್ ಕನ್ಯಾಕುಮಾರಿಲಿ ಹಿಡ್ದ ಝಾನ್ಸಿವರೆಗೆ ಕಂಡು ಬರ್ತೈತಿ ನೋಡಪ್ಪ ಅದ ವಾ ನೀನ್ ಎಲ್ಲಿದ ಕನ್ಯಾಕುಮಾರಿಲಿ ಹಿಡ್ದ ಝಾನ್ಸಿವರೆಗೆ ಕಂಡು ಬರ್ತೈತಿ ಮತ್ತೆ ಮತ್ತೆ ಎಲ್ಲಿ ಅನ್ಪದ ನಿಮ್ಮನ್ನ ಇಲ್ಲ ಅಲ್ಲೇ ಐತಿ ನೋಡ ಮತ್ತದ್ರಾಗ ಬೆಳಿ ಗಿಳಿ ಯಾವ ಬೆಳಿತೀರ ಬೆಳಿತಲ್ಲ ಕಬ್ಬು ಹತ್ತಿ ಭತ್ತ ನಮ್ಮಲ್ಲ ಬೆಳಿತೀವಲ್ಲ ಮತ್ತೆ ಎಣ್ಣೆ ಪದಾರ್ಥ ಎಣ್ಣೆ ನಾವು ಸಾರ್ ಹಾಕೋಲ್ಲ ಒಳ್ಳೆ ಎಣ್ಣೆ ಒಳ್ಳೆ ಎಣ್ಣೆ ವಾ ನೀನ್ ಗೊತ್ತೇ ಇಲ್ಲಲ್ಲ ಮರ್ರಿ ನಮ್ಗ ಅವ ಬೆಳಿತೀವಿ ನೋಡ ರಾಗಿ ಏನ್ ರಾಗಿ ಮುದ್ದೆ ಅವನ ಮುದ್ದೆ ಉಂಡ ಅವನ ಆತ್ ಬಿಡಪ್ಪ ಮತ್ತಿನ್ನ ಏನ್ರ ಗೊತ್ತಿದ್ದೈತನ ಇನ್ನ ಗೊತ್ತೈತಿ ನಮ್ಮ ಮೋನ್ಯ ಯಾರವ ಅಜ್ಜ ಬೆಳೆಕೊಲ್ಲ ಅಂತಿದ್ವಲ್ಲ ಏ ಅವ ಓ ಮರ್ಯ ಮೋನ್ಯ ವಾ ನೀನ್ ಇಲ್ಲೇ ಪುಳ್ಗುಂಟ್ ಹೊಡ್ಯಾಕಂತಾನಂತವ ಏನ ನಮ್ ಹೊಲದ ಮಗ್ಲ ಪುಳ್ಗುಂಟ್ ಹೊಡ್ಯಾಕಂತಾನ ಹೋಯ್ ಬಂದ್ ಬಿಡಮ್ರಿ ಆಗಾರ ನಡಿ ಹೋಗ್ ನಡಿ ನಾವು ರೈತರ ಮಕ್ಕಳಾಗಿ ಮಣ್ಣಿನ ಬಗ್ಗೆ ತಿಳ್ಸಾಕತ್ತಿರಲ್ಲ ಬಾಳ ಚಲೋ ಕೆಲಸ ಮಾಡಕತ್ತಿರಪ್ಪ ನಾವ್ ತಿಳಿಲಾರ್ದ ಮತ್ತೆ ಯಾರು ತಿಳ್ಕೊಬೇಕಪ್ಪ ಇದನ್ನ ಬಾಳ ಚಲೋ ಕೆಲಸ ಮಾಡಕತ್ತಿರಪ್ಪ ನಾವ್ ತಿಳಿಲಾರ್ದ ಮತ್ತೆ ಯಾರು ತಿಳ್ಕೊಬೇಕಪ್ಪ ಇದನ್ನ ಚಲೋ ಕೆಲಸ ಮಾಡಕತ್ತಿ ನೋಡೋದು ಅಂತ ಇರ್ಲಿ ಬರಿಯಪ್ಪ ಹೋಗಿ ಅವನೊಂದಿಟ್ಟು ನೋಡ್ಕೊಂಬಂದ ಬಾರೋ ಮೌನೇಶ್ ಮಾವ ಭಾರಿ ಶಾಣೆಗಿತ್ತು ಸಾಲಿ ಬಿಟ್ಟು ಅದ್ರ ಕಡೆ ತಲೆ ಹೌದು ಮರಿ ಎಂತ ಶಾಣೆ ಇದ್ದು ಮರಿ ಅವ ಸಾಲಿ ಬಿಟ್ಬಿಟ್ಟಪ್ಪ ಬರಕತ್ತಾನಲ್ಲ ಕುಂಟಿ ಹೊತ್ಕೊಂಡು ಬಾರೋ ಏನ್ ಪಾ ಮಾವ ಇತ್ತ ಹೊಂಟಿದ್ದಿ ನೀ ಇತ್ತ ಬಂದಿದ್ರಲ್ಲ ಏನ್ ಸಮಸ್ಯೆ ಇಲ್ ಬಾ ಮಾವ ನಿಂತೆಲ್ಲ ಒಂದಿಟ್ಟು ಕೆಲಸ ಇತ್ತ ಏನ್ ಕೆಲಸ ಅದ ಅಲ್ಲೋ ಮನೇಶ್ ಮಾವ ಇವನ್ ಮಗ ಏನ 10th ಅದನಂತವ SSLC ಅದ SSLC ಅಂತಾರ ಅದನಂತೀಗ ಅವ್ ಏನ ಯಾವ್ದ ಮಣ್ಣು ಭಾರತದ ಮಣ್ಣುಗಳು ನಾವು ನಮ್ಮ ಸರ್ ಹೇಳ್ತಿರಲ್ಲ ಕಿಸಾನ್ ರಾವ್ ಸರ್ ಅದನ್ನ ಈಗ ಕೇಳಕತ್ಬಿಟ್ಟ ನಾವು ನಮ್ಮ ಹುಡುಗ ಒಂದಿಟ್ಟು ನಿನಗ್ ಗೊತ್ತಿದ್ರಿ ಹೇಳ್ತೇನ ಒಂದಿಟ್ಟು ನಿಮ್ಮ ಭಾರತದ ಮಣ್ಣ ಈ ಚೆಕ್ ಬಾಯಲ್ಲಿ ನೋಡ್ರಪ್ಪ ಭಾರತದ ಮಣ್ಣು ನನಗ್ ಮಾತ್ರ ಒಂದ ಗೊತ್ತೈತಿ ಒಂದ ಹೇಳೇ ಬ್ಯಾಡ ಮತ್ತೆ ಹೇಳು ಮಾರಾಯ ಅವನ್ ಮಗಗ್ ಹೋಗಿ ಹೇಳ್ಬೇಕ ಬ್ಯಾಡ ಮತ್ತೆ ಹೇಳ್ಬೇಕ ಭಾರತದ ಮಣ್ಣು ಅಂದ್ರ ಅದ ಜಂಪಿಟ್ಗೆ ಮಣ್ಣು ಅಂತ ನೋಡೋದು ಲ್ಯಾಟ್ರೇಟ್ ಮಣ್ಣು ಅದ ನೋಡ ಅದ ಭಾರತದಾಗ ಐತಲ್ಲ 2.48 ದಶಲಕ್ಷ ಚದರ ಕಿಲೋಮೀಟರ್ ಅಲ್ವಾ ಮತ್ತೆ ಅದ್ರಾಗ ಬೆಳಿಗಿಲಿ ಏನು ಬೆಳೆಗಿಲ್ಲ ನೀವು ಅದ್ರಾಗ ಯಾವ ಬೆಳೆ ಅಂದಿವ ಮರ 250 ಹೆಚ್ಚ ಮಳಿ 250 ಸೆಂಟಿಮೀಟರ್ ಹೆಚ್ಚ ಮಳಿ ಬಿದ್ದ 250 ಸೆಂಟಿಮೀಟರ್ಗೆ ಹೆಚ್ಚ ವಾರ್ಷಿಕ ನಮ್ ಕಡೆ ಆಟ ಆಗಲ್ಲ ಧರ್ಮವ ನಮ್ಮನಿ ಮಳಿ ಬಡ್ದ ಮಣ್ಣಂದ ಎಲ್ಲ ಲವಣಾಂಶಗಳು ಕರಿಗ ಹೋಗ್ಬಿಡ್ತಾವ ಅಲ್ಲೇ ಅದ್ರಾಗ ಏನೋ ಶಕ್ತಿನೇ ಇರ್ಲ ಅದು ಏನೇನ ಇರ್ಲ ಅಯ್ಯೋ ನೀನ್ ಹೆಂಗ ಮರಿ ಬೆಳಿ ಹೆಂಗಾದ್ರ ಬೆಳೆಯೋದ್ ಮತ್ ನೀವು
ನಾವ್ ಈಗ ಚಾ ಕುಡಿಗಿಲ್ಲ ಅವ ಟೀ ಚಾ ಟೀ ಅದನ್ನ ಒಂದ ನೋಡವ್ರ ಬೆಳ್ಯಾದ ಅದನ್ನ ಬೆಳದ ಮತ್ತೆ ಹೆಂಗ ನಾವು ಬಾಳೆ ಮಾಡೋದು ಅಲ್ಲೋ ಮತ್ತೆ ನಿಮ್ದು ಹೆಂಗಪ್ಪ ಬದುಕು ಮುಂದ ಅದನ್ನ ಚಾ ಮಾಡದ ಹಾ ನೀವು ಕಬ್ಬ್ ಬೆಳಿತೀರಿ ನಿಮಗ ಚಾ ಪುಡಿ ಕೊಡೋದು ನಾವು ಸಕ್ರಿ ಇಸ್ಕೊಳೋದು ಇಲ್ಲೇ ಐತ್ ನೋಡಪ್ಪ ಅರ್ಥ ಅಲ್ಲೋ ಇದನ್ನೆಲ್ಲ ಹೇಳಿದ್ಯ ಮತ್ತೆ ಅದು ಎಲ್ಲೆಲ್ಲಿ ಐತೆ ಅಂತಂದ ಒಂದ್ ಸ್ವಲ್ಪ ಹೇಳುವ ಮಾರಾಯ ಈಗ ಪೂರ್ವಾಚಲ ಪ್ರದೇಶ ಎಲ್ಲಿದ ಪೂರ್ವಾಚಲ ಪ್ರದೇಶ ಪೂರ್ವಾಚಲ ನೋಡಿ ಅಲ್ಲ ಮತ್ತೆ ವಿಂಧ್ಯ ವಿಂಧ್ಯ ಯಾವ ವಿಂಧ್ಯ ಮಾರಾಯ ವಿಂಧ್ಯ ಪರ್ವತ ಜಮ್ಮು ಕಾಶ್ಮೀರ ಸೈಡ್ ಬರ್ತಲ್ಲ ವಿಂಧ್ಯ ಸಾತ್ಪುರ್ ರಾಜಮಹಲ್ ಬೆಟ್ಟಗಳು ಕಲ್ಲಿನ ಶಿಲೆ ಉತ್ಪತ್ತಿ ಆಗತ್ ಅಲ್ಲೋ ಇದನ್ನೆಲ್ಲ ಹೇಳಿದಿ ಮತ್ತೆ ಅದ ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತದ ಪೂರ್ವಾಚಲ ಪ್ರದೇಶ ವಿಂಧ್ಯ ಬೆಟ್ಟ ವಿಂಧ್ಯ ಬೆಟ್ಟ ಪರ್ವತ ಪರ್ವತ ವಿಂಧ್ಯ ಪರ್ವತ ಸಾತ್ಪುರ್ ಪರ್ವತ ರಾಜಮಹಲ್ ಬೆಟ್ಟಗಳು ಇಲ್ಲೆಲ್ಲ ಉತ್ತರ ಭಾರತ ಓ ಧರ್ಮವ ಮತ್ತೆ ಏನ್ರ ತಿಳಿದತನಪ್ಪ ಇನ್ನಿಟ್ ಏನ್ರ ಮತ್ತೇನು ತಿಳಿದಿಲ್ಲ ನನಗ ಇನ್ನೊಬ್ಬ ಇದ್ದವ ನಮ್ಮ ಬಸಮಾವ ಅಂತಂದ ಅವ ಬಸಮವ ಗಿಡ್ಡ ಮಾವ ಅವ ಎಲ್ಲಿರ್ತಾನ ನಮ್ಮ ಮತ್ತೀಗ ಅವ ಏನ್ ಮಾಡಕಂತೀವ ಕಾಕ ಕಾಕ ಬಂದ್ವಿ ಅಲ್ಲೋ ಶೇಂಗಾ ಕಾಪು ಹೆಂಗೈತಪ್ಪ ಇದು ಹುಡಾಗಿದ್ದ ಬೀಜಕ್ಕಿನ ಹಿಡಾಗಿದ್ದ ಬೀಜನ ಲೇಸ್ ಅಂತ ಹಂಗಾಚಾರ ಬಿತ್ತಿ ಬಿಟ್ಟಾನ ನಮ್ಮ ಯಮನೂರಪ್ಪನ ಅಲ್ಲೋ ಬೇಸ್ ಬಿತ್ತಾನ ನಾವ ಕೈಗುಣ ನೋಡವನು ಇದ್ರ ನಮ್ದು ಒಂದ್ 2 ಎಕರೆ ಐತಿ ಅಗಾರ ಒಂದ್ ಸ್ವಲ್ಪ ಒಂದ್ ದಿವ್ಸ ಹೇಳ್ತೀನಿ ಬುಧವಾರ ಕಳ್ಸಿ ಕೊಟ್ಬಿಡ ಅಗಾರ ನಮ್ಮ ಧರ್ಮ ಅದಲ್ಲ ಅವನ ಮಗ ಏನ 10th ಅದನಂತ ಅದ್ ಯಾವ್ದ ಮಣ್ಣು ಅಂತ ನೋಡೋ ಮರಿ ಕೇಳ ಹೇಳಮ್ಮ ಇದು ಅದ ಭಾರತದ ಮಣ್ಣುಗಳಂತ ನೋಡು ನಮಗ್ ಸರ್ ಹೇಳಿದ್ರಲ್ಲ ಅವಾಗ ಭಾರತದ ಮಣ್ಣುಗಳ ಎದ್ದೇಳ್ರಿ ಭಾರತದ ಮಣ್ಣುಗಳ ಅಲ್ಲೋ ನಾನು ಒಂದೇ ಇದೆ ನಮ್ ಧರ್ಮ ಒಂದೇ ಇದ ನಮ್ಮ ಬಾಳೆ ಒಂದೇ ಐದ್ನಾ ನಮ್ಮ ಮೌನೇಶ್ ಮಾವ ಒಂದೇ ಇದ ಈಗ 4 ಮಣ್ಣು ಅದು ಇನ್ನ 2 ಅದಾವಲ್ಲ ನೀವ್ ಒಂದ್ ಹೇಳ್ಬಿಡು ಇನ್ನ ಒಂದ್ ಯಾರು ನೋಡಕ್ ಬರ್ತಿ ಇಲ್ಲ ಎಲ್ಲಾರ ಮಣ್ಣ 10th ಕ್ಲಾಸ್ ಇದ್ದಾಗ ನಮ್ ಕಿಶನ್ ಸರ್ ಅದರಲ್ಲ ಕುಲಕರ್ಣಿ ಬರ್ತಕ್ ಒಂದ್ ಕಲ್ತೀನಿ ಮೂಲೆ ಕುಂತ ಆಕಾಶ ಅಂತ ಅದು ಒಂದ್ ತಿಳ್ದತಿ ಯಾವ್ದದು ಅವ್ರ ಬರ್ತಕ್ಕ ಕಲ್ತೀರ ಮತ್ತೆ ನಾವು ಅವ್ರ ಸಣ್ಣ ಬರ್ತಾ ಬಡಿಗಲ್ಲಪ್ಪ ಪ್ರೀತಿ ಮಾಡ್ತಾರ ಅಷ್ಟನ್ನು ಗಣಿತಾರ ನನಗೊಂದು ಗೊತ್ತೈತಿ ಹೇಳ್ತೀನಿ ಕೇಳಿ ಹೇಳ ಅದ್ಯಾವ್ದ ಮರುಭೂಮಿ ಮಣ್ಣು ಅಂತಪ್ಪ ಯಾವ್ದದ ಮರುಭೂಮಿ ಮಣ್ಣು ಹೇಳ್ತೀನಿ ಬಾಯಿಲಿ ತಗ ಅದು ಒಂಟಿ ಅಡ್ಡಾಡ್ತಾವಲ್ಲ ಒಂಟಿ ಉಸುಗು ನೆಲನ ನೋಡಿ ನಾ ಎಲ್ಲೇ ನೋಡಿದ್ದಾಗಿದ್ದೆ ಹೇಳ ಹೇಳ ಮರುಭೂಮಿ ಮಣ್ಣು ಮಳಿ ಮಾತ್ರ ಕಡಿಮೆ ಬಿಸಿಲು ಮಾತ್ರ ಉಷ್ಣಾಂಶಗಳು ಹೆಚ್ಚಿರ್ತದೆ ಮಳಿ ಮಾತ್ರ 50 ವಾರ್ಷಿಕ 50% ಮಳಿ ಕಡಿಮೆ ಅಲ್ಲ ನಮ್ಕಿಂತ ಕಡಿಮೆ ಬಿಡಪ್ಪ ಇಲ್ಲ ಕಡಿಮೆ ಮತ್ತೆ ಬೆಳೆದೇನು ಬೆಳೆಗಳು ಅಲ್ಲೇ ಬೆಳೆಯೋದು ಬರೀ ಎಲ್ಲಿ ನೋಡಿದ್ರು ಮುಳ್ಳು ಕಂಟಿ ಬರೀ ಅಲ್ಲೇ ಕೊಡಿ ಅದು ಮಣ್ಣು ಅದು ರಾಜಸ್ಥಾನ ಪಂಜಾಬ್ ಹರಿಯಾಣ ಮತ್ ಗುಜರಾತ್ ಪ್ರದೇಶದಿಂದ ಸುತ್ತ ಹಬ್ಬ ನೋಡಪ್ಪ ಅದು ಮಸ್ತ್ ಹಬ್ಬದಪ್ಪ ಅದು ಆತ್ ಬಿಡಪ್ಪ ಆಗಾರ ಮತ್ತೇನ್ರ ಇನ್ನೊಂದ್ ಇಟ್ಟಿದ್ರಿ ಹೇಳು ಇನ್ನೊಂದಿಟ್ಟನ ಮಣ್ಣು ಐತಲ್ಲ ಕೆಂಪು ಮತ್ತು ನಮ್ಮ ಮೌನೇಶಿ ಮಾಮ ಅದನಲ್ಲ ಈ ಬಣ್ಣದ ಬಾರಿ ಬಿಡಪ್ಪ ಬಾರಿ ಇರ್ತದ ಮಣ್ಣ ಮತ್ತು ಕಪ್ಪು ಮಣ್ಣು ಮಿಕ್ಸ್ ಆಗ್ಬಿಟ್ಟಿರ್ತಾನ ಮಿಕ್ಸ್ ಮಿಕ್ಸ್ ನೋಡಿ ಎಲ್ಲ ಎಷ್ಟೋ ನೀನು ಅದ ಮಣ್ಣ ಇಟ್ಟೆಲ್ಲ ಹೇಳಿದೆ ಮತ್ ಇನ್ನೊಂದ್ ಮಣ್ಣು ಉಳಿತಲ್ಲ ಅದನ್ನೇ ಮಾಡೋದೀಗ ಇನ್ನೊಂದು ಮಣ್ಣು ಉಳಿತಲ್ಲ ಅದ ಅವ ನಮ್ಮ ಜಂಗಿರಪ್ಪ ಮಾವ ಅಂತ ಅದನ ಮಾನ್ಯ ಅಕ್ಷ ಬಿಡಿದ್ನಲ್ಲ ಅವನ ಅವ ಇಷ್ಟ ಬಡಿಸ್ಕೊಂತಿದ್ದ ಅದ್ರಲ್ಲಿದ್ದಾನ ಒಂದ್ ಕಲ್ತನ್ ತಡಿ ಅವ ಕರಿತೀನಿ ಕರಿ ತಡಿ
ಓ ಮಾವ ಜಂಗಿರಪ್ಪ ಜಂಗಿರಪ್ಪ ಬಾ 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 ಇಲ್ಲ ಬಾರೋ ಬಾರೋ ಮಾವ ಇಲ್ಲಿ ಬಾ ಇಲ್ಲ ಹಳೆ ದೋಸ್ತರು ಕುಡಿಯಾರ ಬಾ ಇಲ್ಲ ಏನೋ ಮಾವ ಬಾ ದಿವಸದಿಂದ ಕೂಡಿಬಿಟ್ರೆ ಉಸಿರು ಬಾ ಬಾರೋ ಮಾವ ಇಲ್ಲ ಬಾ 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 ಮಾವ ಬಾ ಇಲ್ಲ ಬಾ ಈ ಚಕ್ ಬಾ ಇಲ್ಲಿ ಬಾ ಇಲ್ಲಿ ಏನ್ ಗದ್ಲಾಟ ಎಬ್ಸಿರಪ್ಪ ತಡಿ ತಡಿ ಇಲ್ಲಿ ಹೇಳ್ತೀನಿ ಇವ ನಮ್ ಧರ್ಮಪ್ಪ ಮಾವ ಅದನಲ್ಲ ಅವ್ ಮಗ ರಾತ್ರಿ ಕುಂತಾಗ ಅದ್ಯಾವ್ದೋ ಭಾರತದ ಮಣ್ಣುಗಳಂತ ಅದ್ರ ಬಗ್ಗೆ ದಿವಸ ಪ್ರಶ್ನೆ ಕೇಳ್ತಾನಂತವ ಇವ ತ್ವಂಶ ಬಾಳಕ್ಕೆ ಎದ್ದು ಅವ ಹೇಳ್ದ ಇವ್ ಧರ್ಮಪ್ಪ ಮಾವ ಗೊತ್ತಿದ್ದು ಹೇಳ್ದ ನನಗ್ ಗೊತ್ತಿದ್ದು ನಾ ಹೇಳ್ದೆ ಇವ ಈರಪ್ಪ ಮಾವ ಗೊತ್ತಿದ್ದು ಈರಪ್ಪ ಮಾವ ಹೇಳ್ದ ನಮ್ಮ ಅವನಪ್ಪ ಅವ್ ಗೊತ್ತಿದ್ದ ಅವ ಹೇಳ್ದ ಮತ್ತೆ ನಿನಗತ್ತಿದ್ರೆ ಹೇಳಲ್ಲ ಮತ್ತೆ ನಾವು ಬಡಿಸ್ಕೊಂಡು ಓಡಿಸ್ಕೊಂಡು ಇಟ್ಟ ಕಲ್ತಿದ್ವಪ್ಪ ಒಂದು ಗೊತ್ತೈತಿ ಅದ ಪರ್ವತ ಮಣ್ಣ ಯಾವ್ದದ ಪರ್ವತ ಮಣ್ಣ ಅದು ಒಂದು ಗೊತ್ತೈತಿ ನೋಡಪ್ಪ ನಮಗ ಹೇಳಿ ಹೇಳ ಅದನ್ನ ಹೇಳು ಅಲ್ಲಿ ಅಧಿಕ ಪ್ರಮಾಣ ಹೊಂದೈತಿ ನೋಡದ ಮಣ್ಣು ನೀನ ಮಸ್ತ್ ಮಣ್ಣದ ಮಣ್ಣು ಮತ್ತೆ ಅಲ್ಲಿ ಬೆಳೆ ಅಂತ ಬೆಳೆಗಳು ಯಾವ್ಯಾವು ಅವು ಬೆಳೆಯ ಕಾಫಿ ಚಾ ಸಾಂಬಾರ್ ಪದಾರ್ಥಗಳು ಇದ್ರ ಮತ್ತೆ ಹಣ್ಣುಗಳು ಇವೆಲ್ಲ ಬೆಳಿತಾವ ನೋಡಪ್ಪ ಮತ್ತೆ ಇಷ್ಟೆಲ್ಲ ಬೆಳಿತೀವಿ ಅದು ಮತ್ತೆ ಎಲ್ಲಿದ್ರ ಎಲ್ಲಿವರೆಗೆ ಬೇಕಪ್ಪ ಅದು ಚಾ ಬೆಳಿತೀರಂತಿದೆ ಒಮ್ಮೆ ಜಂಗಿರಪ್ಪ ಚಾರ ಕುಡಿಸ್ಯಾನ ಮಾವಾಗರ ಕುಡ್ಸಕ್ ಬರ್ತೋರು ನಿಮಗಿಲ್ಲ ಅನ್ನಕ್ಕಾಗತ್ತಾ ಅಲ್ಲಪ್ಪ ಅದು ಎಲ್ಲೆಲ್ಲಿ ಬೀತು ಅದು ಮಣ್ಣು ಅದ ಬಿಹಾರ್ನ್ಯಾಗ ಜಮ್ಮು ಕಾಶ್ಮೀರ್ನಾಗ ಒರಿಸ್ದಾಗ ಇಷ್ಟೆಲ್ಲ ಬೇಕು ನೋಡದ ತಡಿ 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 ಇದೆಲ್ಲ ಕೇಳಿದ್ರಿ ಮತ್ ಮಣ್ಣಿಂದ ಏನ್ ಪರಿಣಾಮ ಆಗತ್ತ ಏನ್ ಕಾರಣ ಹೆಂಗಿದು ಎಷ್ಟು ಬೆಳಿ ಹೆಂಗ್ ಬೆಳಿಬೇಕಂತ ಕೇಳಿದ್ರಪ್ಪ ಒಂದ್ಸಲ ಹೇಳ್ತೀನಿ ಕೇಳ್ರಿಲ್ಲ ಈ ಮಣ್ಣು ಐತಲ್ಲ ಈ ಸಸ್ಯ ಪ್ರಾಣಿಗಳ ಜೈವಿಕಾಂಶಗಳ ಕೊಳೆತ ಜೈವಿಕಾಂಶ ಭೂಮಿ ಮೇಲೆ ಮಣ್ಣು ಇರ್ತಲ್ಲ ಮ್ಯಾಲ ಪದ್ರ ಅದೇನ್ರ ಕೊಚ್ಕೊಂಡ್ ಬೆಳಿ ಹೆಂಗ್ ಬೆಳಿತ ಬೆಳಿಗಲ್ಲ ಸಾವಯವ ಪದಾರ್ಥಗಳು ಇರುದಿಲ್ಲಲ್ಲ ಕೊಚ್ಕೊಂಡ್ ಹೋಗ್ಬಿಟ್ರ ಮತ್ ನೀ ಬೆಳಿ ಬೆಳಿತೀಯಲ್ಲ ಅದ್ರ ರಂಗ್ ಬರ್ತಾನ ಬೆಳಿ ಅದ್ ಏನ್ರ ತಿಳ್ಕೊಂಡಿ ಮೇಲ್ಮಣ್ಣು ಸವಿಬಾರ್ದಂದ್ರ ಮತ್ತೆ ಏನ್ ಮಾಡ್ಬೇಕ ಇರಪ್ಪ ನೀನ್ ಹಾಕೋಡಿ ಹೇಳ್ತೀನಿ ಕೇಳಿಲ್ಲ ಈ ದನ ಕರ ಮೇಸ್ತಿರೋ ನೀನು ಅವನ ಒಟ್ಟ ಹೊಲ್ದಾಗ ಬಿಟ್ಟು ಮೇಸ್ಬಾರ್ದ ಇದು ಒಂದಾತ ಅವೈಜ್ಞಾನಿಕ ಬೇಸಾಯ ಗೊತ್ತಾತಲ್ಲ ಅದನ್ನ ಮಾಡಾಕ ಹೋಗ್ಬಾರ್ದು ಅಧಿಕ ನೀರಾವರಿ ಬೇಸಾಯ ಒಟ್ಟ ಮಾಡಾಕ ಹೋಗ್ಬಾರ್ದು ನೋಡು ಬಾಳ ನೀರ್ ಸಕಂತಂದ್ರ ಮಣ್ಣು ನೋಟು ಕೊಚ್ಕೊಂಡ ಹೋಗ್ಬಿಡ್ತದ ನಿಂಗ್ ಗೊತ್ತಿಟ್ಟ ಹೇಳಿ ಮತ್ ನಿಮ್ದು ಮನಿಗೆ ಪನಿಗೆ ಹೊತ್ತಾಗತ್ತ ಹೊಲಕ್ಕ ಪಲಕ ಹೋಗರಾದ್ರಿ ಅಲ್ಲೋ ಧರ್ಮವ ಎಲ್ಲ ಹೇಳಿದಿ ಅಸ್ಸಾಂ ಚಾ ಪುಡಿ ಕರ್ನಾಟಕದ ಕಬ್ಬಿನ ಸಕ್ರಿ ಅದ್ರಾಗ ಒಂದಿವ್ಸ ಕುರಿ ಹಾಲ ಅಕ್ಕಿಂದ ಕುಡಿದ್ರ ಚಾ ಹೆಂಗಿರ್ತಾವ ನಾವನದ ಮನ್ಯಾಗ ಗೌರ್ಷಣೆ ಅದೇನಿಲ್ಲ ನಡ್ರಿ ನಡ್ರಿ ಅಗಾರ ಚಾ ಒಂದ್ ಸ್ವಲ್ಪ ಕುಡಿದ್ರಂಗ್ರ ಬರ್ರಿ 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 ಭಾರತದ ಮಣ್ಣುಗಳ ಬಗ್ಗೆ ನಮ್ಮ SSLC ಪಠ್ಯದಲ್ಲಿ ಬರ್ತಕ್ಕಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲಾ ವಿದ್ಯಾರ್ಥಿಗಳು ತಾವೇ ಸಂಭಾಷಣೆಗಳನ್ನು ಬರೆದು ಹಳ್ಳಿಯ ಭಾಷೆಯ ರೀತಿಯಲ್ಲಿ ಇಲ್ಲಿವರೆಗೆ ನಿಮಗೆ ಈ ಒಂದು ಪಾಠವನ್ನು ಪ್ರಸ್ತುತಪಡಿಸಿದರು. ಬರೀ ಶಾಲಾ ಕೊಠಡಿಯಲ್ಲಿ ಇದ್ಕೊಂಡು ಪಾಠ ಹೇಳೋದಕ್ಕಿಂತ ಮಕ್ಕಳನ್ನು ಈ ಒಂದು ಪರಿಸರಕ್ಕೆ ಕರ್ಕೊಂಡು ಬಂದು ಮಣ್ಣಿನ ಮಹತ್ವದ ಬಗ್ಗೆ ತಿಳ್ಕೊಂಡು ಬಂದು ಇದೆಲ್ಲದನ್ನು ಆ ಒಂದು ಸ್ಥಳದಲ್ಲಿ ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪಾಠವನ್ನು ಇವತ್ತು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ರೈತರಾಗಿರ್ತಕ್ಕಂಥ ಯಮನಪ್ಪ ಮತ್ತು ಇನ್ನಿತರ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸಪೋರ್ಟ್ ಮಾಡಿದರು. ಅದ್ರ ಜೊತೆಗೆ ಈ ಎಲ್ಲ ಜಮೀನಿನ ಒಂದು ಅವಕಾಶವನ್ನು ಇದನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಸವರಾಜ್ ಚಿನ್ವಾಲ್ರು ಸೌಕಾರ್ ಕೂಡ ನಮಗೆಲ್ಲ ಸಹಕಾರವನ್ನು ನೀಡಿದರು. ನಮ್ಮ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಅಭಿನಯ ಮಾಡಿದರು. ಇವರಿಗೆ ತಮ್ಮ ಆಶೀರ್ವಾದ ಬೇಕು. ಇದೇ ರೀತಿ ನಮ್ಮ ಪಠ್ಯಗಳಲ್ಲಿ ಬರ್ತಕ್ಕಂತಹ ಎಲ್ಲ ಪಾಠಗಳನ್ನು ನಾವು ಅಭಿನಯ ರೂಪದಲ್ಲಿ ಒಂದು ಪ್ರದರ್ಶನ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಒಂದು ಕಲೆಯ ಅಭಿನಯದ ಜೊತೆಗೆ ಒಂದು ಪಾಠದ ಕಲಿಕೆಯನ್ನು ಮಾಡುವ ಉದ್ದೇಶ ನಮ್ಮದಾಗಿದೆ. ಎಲ್ಲರೂ ನೋಡ್ತೀರಲ್ಲ, ನಮ್ಮ ಮಕ್ಕಳಿಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸೋಣ.
ನಮಸ್ಕಾರ.